ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ಭತ್ತದ ನಾಡು ಜೊತೆಗೆ ಧರ್ಮದ ನೆಲವೀಡು. ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥ ಶ್ರೀಗಳು. ಗಂಗಾವತಿ ತುಂಗಭದ್ರಾ ನದಿಯ ಕೃಪೆಯಿಂದ ಭತ್ತದ ನಾಡು ಎಂದು ಹೆಸರಾದ ಹಾಗೂ ಶ್ರೀರಾಮನ ಬಂಟ ಶ್ರೀ ಆಂಜನೇಯನ ಜನ್ಮಸ್ಥಳವಾದ ಕಿಷ್ಕಿಂಧಾ ಪ್ರದೇಶದ ಮಹಿಮೆಯಿಂದ ಗಂಗಾವತಿಯು ಧರ್ಮದ ನೆಲೆಬೀಡಾಗಿ ಕಂಗೊಳಿಸುತ್ತಿದೆ ಎಂದು ಶುಕ್ಲ ಯಜುರ್ವೇದಿಗಳ ಶ್ರೀಮದ್ ಕಣ್ವ ಮಠಾಧೀಶರಾದ ಶ್ರೀ ವಿದ್ಯಾ ಕಣ್ವ ವಿರಾಜತೀರ್ಥ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಧರ್ಮ ಜಾಗೃತಿಗಾಗಿ ಕಮಲಾಪುರಕ್ಕೆ ಆಗಮಿಸಿ ಅಲ್ಲಿಂದ ಹುಣಸಿಹೊಳೆ ಕಣ್ವ ಪೀಠಕ್ಕೆ ತೆರಳುವ ಮಾರ್ಗಮಧ್ಯದಲ್ಲಿ ಗಂಗಾವತಿಯ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರಕ್ಕೆ ಭೇಟಿ ನೀಡಿದ್ದ ಪೂಜ್ಯರು ಭಕ್ತರನ್ನು ಆಶೀರ್ವದಿಸಿ ಮಾತನಾಡಿದರು. ಧರ್ಮ, ಧಾರ್ಮಿಕ ಆಚರಣೆ ಹಾಗೂ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಲ್ಲಿ ಗಂಗಾವತಿಯ ಸೇವಾ ಸಮಿತಿಯವರು ಶ್ರಮಿಸುತ್ತಿರುವುದನ್ನು ಅವರು ಮುಕ್ತಕಂಠದಿಂದ ಪ್ರಶಂಸಿಸಿದರು. ಅಧಿಕ ಮಾಸದ ಪ್ರಯುಕ್ತ 33 ದಿನಗಳ ಕಾಲ ರಾಜ್ಯದ ನಾನಾ ಭಾಗಗಳ ವಿದ್ವಾಂಸರನ್ನು ಆಹ್ವಾನಿಸಿ ಜ್ಞಾನಸತ್ರದ ಅಡಿಯಲ್ಲಿ ಪ್ರವಚನಗಳನ್ನು ಹಮ್ಮಿಕೊಂಡಿರುವುದು ಇಲ್ಲಿನ ಭಕ್ತರ ಧಾರ್ಮಿಕ ಮನೋಭಾವನೆಗೆ ಸಾಕ್ಷಿಯಾಗಿದೆ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ತಿಳಿಸಿದರು. ಇದೇ ಹಿನ್ನೆಲೆಯಲ್ಲಿ ತಾವು ದಿನಾಂಕ 13ರಿಂದ 15ರವರೆಗೆ 3 ದಿನಗಳ ಕಾಲ ಇಲ್ಲಿಯೇ ವಾಸ್ತವ್ಯ ಹೂಡಲಿದ್ದು ತೊಟ್ಟಿಲು ಪೂಜೆ, ಪುರುಷೋತ್ತಮ ಯಾಗ, ತಪ್ತಮುದ್ರಾಧಾರಣೆ ಹಾಗೂ ಪಾದಪೂಜೆಯಂತಹ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದಾಗಿ ಶ್ರೀಗಳು ತಿಳಿಸಿದರು. ಇದಕ್ಕೂ ಮುನ್ನ ಮಂದಿರಕ್ಕೆ ಆಗಮಿಸಿದ ಪೂಜ್ಯರನ್ನು ಸೇವಾ ಸಮಿತಿಯ ಅಧ್ಯಕ್ಷರಾದ ಮುರಳೀಧರ್ ಗಂಗನಾಳ, ಪವನ್ ಜೋಶಿ, ರಾಘವೇಂದ್ರ ಮೇಗೂರು, ಸತೀಶ್ ಶೇಷಗಿರಿ ಕುಲಕರ್ಣಿ, ಗುರುರಾಜ ಚರ್ಚಿನಗೊಡ್ಡ, ಆನಂದ್, ಮಣಿ, ಶ್ರೀನಿವಾಸ್ ಕುಲಕರ್ಣಿ, ರಾಮಕೃಷ್ಣ ಆಚಾರ್, ತಿರುಮಲರ ವಾಲಂಪಲ್ಲಿ, ರಾಘವೇಂದ್ರ ಲೆಕ್ಕಿಹಾಳ, ರಂಗನಾಥ್ ವಟಗಲ್, ಪ್ರಹ್ಲಾದ್ ಕೋಮಲಾಪುರ ಸೇರಿದಂತೆ ಅಪಾರ ಭಕ್ತಾದಿಗಳು ಪೂರ್ಣಕುಂಭದೊಂದಿಗೆ ಭಕ್ತಿಯಿಂದ ಬರಮಾಡಿಕೊಂಡರು. ಮಂದಿರದ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಪ್ರವಾಸದಲ್ಲಿ ಮತ್ತು 15ರಂದು 12-14 ಪುರುಷೋತ್ತಮ ಭಾಗವಹಿಸಿ ಅನುಗ್ರಹಿಸ್ತಾ ಇದ್ದಾರೆ. ತುಂಬ ಸಂತೋಷ. ಈ ಸಮಯದಲ್ಲಿ ಗುರುಗಳು ನಮ್ಮನ್ನು ಕುರಿತು ಹಾಗೂ ಆಶೀರ್ವಾದ ನಿಲ್ಲಿಸ್ಕೊಳ್ತಾ ಇದ್ದೇನೆ. ಶಕ್ತಿ ಕೊಟ್ಟು ನಮಗೆ ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿ, ಒಳ್ಳೆಯ ಶಕ್ತಿ ಇವೆಲ್ಲವನ್ನು ಕೊಡ್ತಕ್ಕಂಥ ಆಹಾರ ನಾವು ಸ್ವೀಕರಿಸ್ತೇವೆ. ಆದ್ದರಿಂದ ಅಹಮೀಶ್ವರ ಮೂಲಭೂತ ನಮ್ಮಲ್ಲಿ ಪ್ರಾಣಿಯೇ ದೇವರಾಗಿದ್ದುಕೊಂಡು ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡೋದ್ರಿಂದ ಪುರುಷೋತ್ತಮನಾಗಿದ್ದುಕೊಂಡು ನಮ್ಮ ಜೀವ ರಕ್ಷಣೆ ಮಾಡತಕ್ಕಂಥ ಮಾಸ ಪುರುಷೋತ್ತಮ ಮಾಸ. ಈ ಅಧಿಕರಿಸಿ ಅಧಿಕಂಪಗಳು ಈ ಬೇರೆ ಸಂಕಲ್ಪ ಮಾಡಿದ್ರು ಕೂಡ ಪರಮಾತ್ಮಕ್ಕೆ ಅಧಿಕ ಫಲವಾಗೇ ಕೊಡ್ತಾರೆ. ಆದ್ದರಿಂದ ಶ್ರದ್ಧೆ, ಅಶ್ರದ್ಧೆ, ಅಸ್ಯಾಭಿಯ ನಮಗೆ ಭಯ ಅನ್ನೋದಿರಬಾರ್ದು, ಅಶ್ರದ್ಧೆ ಅನ್ನೋದಿರಬಾರ್ದು. ನಮಗೆ ಸ್ತ್ರೀಯ ಸಂಪತ್ತು ಇರಬೇಕು. ಭಗವಾನ್ ಭಗವತ್ ಭಗವಾನ್ ವಿಘ್ನೇಶ್ವರ ಸಂಪನ್ನವಾಗಿರ್ತಕ್ಕಂಥ ಭಗವಂತ ಅವನು ಯಾವ ರೂಪದಲ್ಲಿದ್ದಾನೆ? ಪರಮಾತ್ಮೆ ಸತ್ತ ಅನೇಕ ರೂಪಿಣಿ, ದಶರೂಪಿಣಿ, ಸಹಸ್ರ ರೂಪಿಣಿ, ಅವಿಕಾರಣಿ, ಅನಂತ ರೂಪಿಣಿ. ಅವನಿಗೆ ಯಾವುದು ಆಕಾರ, ನೀವು ಯಾವ ರೀತಿ ಅವನನ್ನು ಮುಂದೆ ತಂದಿರೋ ಶಂಕಚಕ್ರ ಗದಾಧಾರಿ ಪದ್ಮನಾಭ ಅಂತಕ್ಕಂಥದ್ದು ಅಥವಾ ವಾಯು ದೇವರನ್ನು ಮುಂದೆ ತಂದಿರೋ ಲಕ್ಷ್ಮೀ ದೇವರು ತಂದಿರೋ ಯಾವ ರೂಪದಲ್ಲಿ ಕಾಣ್ತಾರೋ ಆ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಆಗಿರ್ತಾನೆ. ಅಂತಹ ಶಕ್ತಿಯ ಪರಮಾತ್ಮ ನಾವು ಈ ಅಧಿಕ ಮಾಸದಲ್ಲಿ ಇಟ್ಟುಕೊಂಡು ನಮಗೆ ಆಶೀರ್ವಾದ ಮಾಡತಕ್ಕಂಥವಾಗಿದ್ದಾರೆ. ಆದ್ದರಿಂದ ನಮಗೆ ಶ್ರದ್ಧೆ ಅಂತಕ್ಕಂಥದ್ದು ಭಕ್ತಿಪೂರ್ವಕವಾಗಿರ್ತಕ್ಕಂಥದ್ದು, ಆ ಭಕ್ತಿಗೆ ಪುರಾಣವಾಗಿರ್ತಕ್ಕಂಥದ್ದು. ನಾವೇನು ಭಗವಾನ್ ಕೃಷ್ಣ ಪೂಜೆ ಅಂದರೆ ನಮ್ಮನ್ನು ಈ ಸಂಸಾರ ಸಾಗರದಿಂದ ಲವನ ಧಾರಣೆಯನ್ನು ಆತಂದರೆ ನಮ್ಮನ್ನು ದಾಟಿಸಬೇಕು. ದಾಟಿಸಿ ಅಧಿಕಕ್ಕೆ ಅಧಿಕಂಫಲ ಅಂತಕ್ಕಂಥದ್ದು, ಅಧಿಕ ಫಲ ಅಂತಕ್ಕ ಐಶ್ವರ್ಯ ಅಲ್ಲ. ನಾವೇನೇ ಯಾವ್ಯಾವ ವಯಸ್ಸಿನಲ್ಲಿ ನಾವು ದಾನ ಮಾಡಬೇಕು ಆ ವಯಸ್ಸಿನಲ್ಲಿ ಅಧಿಕ ಫಲ ಕೊಡಬೇಕು. ನಾವು ಈ ವಯಸ್ಸಿನಲ್ಲಿ ದಾನ ಮಾಡಿದಾಗ ನಮಗೇನು ಬೇಕಾಗಿರ್ತದೆ? ನಮ್ಗೆ ಆಯುರ ಆರೋಗ್ಯ ಬೇಕು. ಅಂತ ಆಯುರ ಆರೋಗ್ಯ ಕೊಡ್ತಕ್ಕಂಥ ಈ ಬೇರೆ ಒಂದು ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಅವ್ರ ವಿದ್ಯಾಭ್ಯಾಸದ ಅಧಿಕಕ್ಕೆ ಅಧಿಕ ಮತ್ತು ಉದ್ಯೋಗದಲ್ಲಿ ಪ್ರವೃತ್ತರಾಗಿರ್ತಾರೆ. ಅವರಿಗೆ ಆಯಾ ಯೋಗೀಶ್ವರ ಯಾಜ್ಞವಲ್ಕ್ಯ ಸದ್ಗುರುದೇವರ ಶ್ರೀ ಶಾಂತಿಯ ಮುಂಚೆ ಧರ್ಮೋಪಾಯಿತ ಮಾಧವಾಲಯ ಗುರುವೇ ಭೋಗಿರಾಕೆ ಶಾಲಿನಿ ವೇದಾಂತ ವ್ಯಕ್ತಿಂ ಸಕಲಾಗಮಕಂ ದಯಾಸುತಾಸಂದನಂ ಕರೋಕಂ ಶ್ರೀಯಾಜ್ಞವಲ್ಕ್ಯಂ ಪರಿಪೂರ್ಣ ಚಂದ್ರಶ್ರೀ ಅಧಿಕ ಮಾಸದ ಪುರುಷೋತ್ತಮ ಮಾಸ ಅಂತಲೇ ಈ ಅಧಿಕ ಮಾಸಕ್ಕೆ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಪುರುಷೋತ್ತಮನು ಆರಾಧನೆ, ಪುರುಷೋತ್ತಮನಿಗೆ ಸಂತೋಷಪಡಿಸ್ತಕ್ಕಂಥ ಧರ್ಮದಲ್ಲಿ ನಿಷ್ಠೆಯಲ್ಲಿ ಇದ್ದುಕೊಂಡು ಪುರುಷೋತ್ತಮನನ್ನು
ಸಂತೋಷಪಡಿಸುವುದೇ ಒಂದು ಆರಾಧನೆ. ಇದು ಒಂದು ಆರಾಧನೆ ಅಂತ ಹೇಳಿ. ಯಾಕೆಂದರೆ ದಾಯಿನೋ ಪುರುಷರೋಗೆ ಕೆಲಸಾಕ್ಷರೇ ಪುರುಷರು ನಮ್ಮಲ್ಲಿ ಇಬ್ಬರಿದ್ದಾರೆ. ಅದೇ ಪುರುಷೋತ್ತಮನೇ ನಮ್ಮಲ್ಲಿ ಇರಬೇಕು. ಆ ಬೇರೆ ಪುರುಷರಾಗಿರಬಾರ್ದು. ಬೇರೆ ಪುರುಷರ ಧರ್ಮವೋ ಅಧರ್ಮವೋ ಅಂತ ಒಂದು ವಿಷಯ ಕೊಟ್ಟಿದ್ದಾರಲ್ಲ, ಧರ್ಮದಲ್ಲಿ ಇರ್ತಕ್ಕಂಥ ಪುರುಷನೇ ಉತ್ತಮವಾದ ಪುರುಷ. ಆ ಉತ್ತಮವಾದ ಪುರುಷವನ್ನು ನಮ್ಮನ್ನು ಆಹ್ವಾನ ಮಾಡಬೇಕಾದ್ರೆ ನಾವು ದಾನವಂತರು ಫಲತೆ ಪಾತ್ರ ಗುಣಾನುಕೂಲ ಅಂತ ಹೇಳ್ತಾರೆ. ಆ ಪುರುಷೋತ್ತಮಿಗೆ ಸಂಬಂಧಪಟ್ಟಂಥ 33 ಪದಾರ್ಥಗಳನ್ನು ಯಾವ ರೂಪದಲ್ಲಿ ಆದರೂ ಕೂಡ ಅವನಿಗೆ ಕೊಟ್ಟು ಸಮರ್ಪಣೆ ಮಾಡಿ ನಾವು ಮುಂದಿನ ಕೆಲಸಕ್ಕೆ ಹೋದಾಗ ಪುರುಷೋತ್ತಮನಿಗೆ ವಿಶೇಷವಾದ ನಾವು ಅನುಗ್ರಹ ಪಡೆಯಲಿಕ್ಕೆ ಬೇಕು. ಅದನ್ನು ಅವನನ್ನು ಪ್ರಾರ್ಥನೆ ಮಾಡಿದಂಗೆ ಆಗುತ್ತೆ. ಆದ್ದರಿಂದ ಈ ಪುರುಷೋತ್ತಮ ಮಾಸ ಅಂತಲೇ ಅಧಿಕ ಮಾಸಕ್ಕೆ ನಮಗೆ ಇದು ಕುಟುಂಬವಿದೆ. 3 ವರ್ಷಕ್ಕೆ ಒಂದ್ಸಲ ಬರ್ತಕ್ಕಂಥ ನಮಗೆ ಇದೊಂದು ಅವಕಾಶ. ಈ ಅವಕಾಶ ಕೊಡ್ತಾರೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದೇ ಕಾರ್ಯಕ್ರಮಕ್ಕೆ ನಾಡ್ದು 12ನೇ ತಾರೀಕು ಸಾಯಂಕಾಲ ಇಲ್ಲಿಗೆ ಹೊರಡಿದ್ದೇವೆ. 12ನೇ ತಾರೀಕು ಇಲ್ಲಿ ತೊಟ್ಟಿಲು ಪೂಜೆ ಮಾಡಿಕೊಂಡು 13ನೇ ತಾರೀಕು ಅವರ ಮನೆಯಲ್ಲಿ ಸಂಸ್ಥಾನ ಪೂಜೆ ಪ್ಲಸ್ ತೊಟ್ಟಿಲು ಪೂಜೆ ಇರ್ತದೆ. ಮತ್ತು 14ನೇ ತಾರೀಕು ಈ ಸಂಸ್ಥಾನ ಪೂಜೆ ಇರ್ತದೆ. ನಂತರ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಬೇರೆ ಕಡೆ ಹೋಗುತ್ತೇವೆ. ಅವೆಲ್ಲವೂ ಬೆಂಗಳೂರಿಗೆ ಬರ್ತೇನೆ ಅಂತ ಹೇಳಿದಾಗ ಇಲ್ಲ ನಾನೇ ಆ ಕಡೆ ಬರ್ತಾ ಇದ್ದೇನೆ, ಬಂದಾಗ ನಿಮ್ಮನ್ನೆಲ್ಲ ಕಣ್ಣು ಮಾತಾಡಿಸಿ ಆದಷ್ಟು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ನಮ್ಮದು ಗಾಡಿಯ ಒಂದು ಅನಾನುಕೂಲತೆ ಹಾಕಿ ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನೀವು ಇಷ್ಟೊತ್ತು ಕಾದಿದ್ದೀರಿ ಅಂದರೆ ಇದೇ ಧರ್ಮ ರಕ್ಷಣೆ. ಈ ಇದನ್ನು ನೀವು ರಕ್ಷಣೆ ಮಾಡ್ತಾ ಇದ್ದೀರಿ. ನಿಮ್ಮ ಧರ್ಮ ನಿಷ್ಠೆಯಾಗಿರ್ತಕ್ಕಂಥ ಧರ್ಮಕ್ಕೆ ಎಂಥ ಪ್ರಾಮುಖ್ಯತೆ ಇದೆ. ಅವತ್ತು ವಕ್ತಾರಂ ಅವತ್ತು ಧಾತಾರಂ ಜ್ಞಾನ ಪರಮಾತ್ಮನೇ ನಾವು ಕರೀತಕ್ಕಂಥದ್ದೇನು ಅವತ್ತು ಅವ ರಕ್ಷಣೆ ವಿಕ್ರಾಂತಿ ಪೀಡಿತಕ್ಕೆ ಪ್ರವೇಶ ಸುವರ್ಣ ಪೀಡಿತ ಇತ್ಯಾದಿ ವೇದದಲ್ಲಿ ಶ್ರದ್ಧೆಯ ಅಶ್ರದ್ಧೆಯ ಶ್ರೇಯ ಸಂಗೀತ ಅಂದರೆ ನಮ್ಮ ಶ್ರದ್ಧೆ ಇದ್ದರೆ ಮಾತ್ರ ಎಲ್ಲವೂ ಕಾರ್ಯ ಸುರಕ್ಷಿತವಾಗಿ ನಡ್ಕೊಂಡು ಹೋಗಬೇಕು. ದಾನ ಕೊಡಬೇಕಾದ್ರೂ ಶ್ರದ್ಧೆ ಬೇಕು, ಪರಮಾತ್ಮನಲ್ಲಿ ಏಕಾಗ್ರತೆ ಬೇಕು. ನಾರದರು ಇದನ್ನೆಲ್ಲ ಪ್ರಚಾರ ಮಾಡಲಿಕ್ಕೋಸ್ಕರ ಶ್ರವಣಕಾರಗಳಿಂದ ಅವರು ಘೋಷಿತವಾಗಿ ಅದನ್ನು ಪ್ರಬುದ್ಧವಾಗಿ ಬಲವಾಗಿ ಬಳಸೋದಕ್ಕೋಸ್ಕರ ಊರೆಲ್ಲ ಸಂಚಾರ ಮಾಡಿ ನಾರದರು ಇದನ್ನು ಪ್ರಚುರಪಡಿಸೋದಕ್ಕೋಸ್ಕರ ಭಕ್ತಿಯೇ ಪ್ರಧಾನವಾಗಿರಬೇಕು. ಭಕ್ತಿಯಲ್ಲೇ ನಾವು ಇಷ್ಟರಾಗಿಟ್ಟುಕೊಂಡು ಮಾಡಬೇಕು. ಭಕ್ತಿಯಿಂದ ಮಾಡತಕ್ಕಂಥ ಪತ್ರಂ ಕೃಷ್ಣ ಫಲಂ ತೋಯನ್. ನಾವು ಏನೇ ಕೊಟ್ಟರು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಯಾವುದು ಭಕ್ತಿ. ಆ ಭಕ್ತಿ ಅವರಲ್ಲಿ ಅಡಗಿರಬೇಕು. ಪುಷ್ಪದಲ್ಲಾಗಲಿ ಪತ್ರದಲ್ಲಾಗಲಿ ತೋಯಂ ಅಂದ್ರೇನು? ನೀರು. ಆ ನೀರು ಯಾವುದು? ಗಂಗಾಜಲ ಲವಕಣಿಕಾ ಪೀಠ. ನಾವು ಒಂದು ಕೊಟ್ಟು ಗಂಗೆಯನ್ನು ಸ್ವೀಕರಿಸಿದ್ರು ಕೂಡ ನಾವು ಅಷ್ಟೊಂದು ನಮ್ಮನ್ನು ಎಮ್ಮೆನ ಕ್ರೀಡೆ ನತರ್ಕ. ನಾವು ಆ ಗಂಗೆಯನ್ನು ಕುಡಿದ ಮೇಲೆ ನಮಗೆ ಎಮ್ಮೆನ ನತರ್ಕ. ಅಲ್ಲಿ ನಮಗೆ ಯಾವುದರಲ್ಲೂ ಕೂಡ ಬಾಧಕ ಅನ್ನೋದೇ ಇರೋದಿಲ್ಲ. ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಯಿತು, ನಮ್ಮ ಪ್ರತಿಯೊಂದು ತಾರತಮ್ಯ ದೃಷ್ಟಿಯಿಂದ ನಾವು ಮಾಡತಕ್ಕಂಥ ಕೆಲಸದಿಂದಾಗಿ ಧರ್ಮದಲ್ಲಿ ಇದ್ದೇವೆ ಅಂತ ಅದನ್ನು ಸೂಚಿಸ್ತಕ್ಕಂಥದ್ದೇ ಅಂತಕ್ಕಂಥ ಇದು ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ನಾವು ಆಚರಣೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೇವೆ. ದಿನವೂ ಕೂಡ ಒಂದೊಂದು ಕಾರ್ಯಕ್ರಮ. ಧನ್ವಂತರಿಗೆ ಆಪತ್ತು ಬೆಳಕದ್ದು ಮನ ಹರ್ಷಕ್ಕೆ ಸಂತೋಷಕ್ಕೆ ಏನೆಲ್ಲ ಬೇಕೋ ಧನ್ವಂತ ರೂಪ ಪರಮಾತ್ಮನ್ನು ನೀವು ಆಹ್ವಾನ ಮಾಡಿ ಆ ಧನ್ವಂತ ರೂಪ ಪರಮಾತ್ಮ ಭಕ್ತಿಪೂರ್ವಕವಾಗಿ ದಾನ ಕೊಡಬೇಕು. ನಿಮ್ಮ ಕೈಲಾದಂಥ ಪದಾರ್ಥಗಳನ್ನ ಯಾವುದೇ ಒಂದು ರೂಪದಲ್ಲಿ ಕೊಟ್ಟು ಆ ಭಕ್ತಿ ಕಾರ್ಯಕ್ರಮ ಅಂತಕ್ಕಂಥ ಒಂದು ಈ ಕಾರ್ಯಕ್ರಮ ಪ್ರತಿನಿತ್ಯ ನೋಡ್ತಾ ಇರ್ತಾರೆ, ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಇಂಥ ಕಾರ್ಯಕ್ರಮ ನಮ್ಮ ಆಶ್ರಮದವರು, ನಮ್ಮ ಶಿಷ್ಯರು, ಅನುಭವದವರು ಇವೆಲ್ಲ ಮಾಡ್ತಾ ಇದ್ದಾರೆ. ನಮಗೂ ಹೆಮ್ಮೆ. ನಮಗೆ ಗಂಗಾವತಿ ಅಂತಕ್ಕಂಥದ್ದು ಅನೇಕ ಸಲ ಬಂದಿದ್ದೇವೆ. ಇಲ್ಲಿ ಅನೇಕ ಕಾರ್ಯಕ್ರಮಗಳು ನೋಡಿದ್ದೇವೆ, ನಾವು ಅದನ್ನು ಸಂತೋಷಪಟ್ಟಿದ್ದೇವೆ. ಹಾಗಾಗಿ ಗಂಗಾವತಿ ಅಂತಕ್ಕೆ ನಮಗೆ ನಮಗೆಲ್ಲ ಶಕ್ತಿ ತುಂಬಿದಂಥ ಒಂದು ದಿವಸ ಈ ಹನುಮಂತನ ಸ್ವೀಕರಿಸಿದ್ದೇವೆ. ಈ ಹನುಮಂತನ ಬಹಳ ವಿಶೇಷವಾಗಿ ಎಲ್ಲ ಈ ಜಾಗ ಮಾಡ್ತಾ ಇದ್ದೇವೆ. ನಾವು ಕೂಡ ಆಮೇಲೆ ದಿವಸ ಒಂದು ವಿಷಯ ಹೇಳಿದ್ದೇವೆ. ಗಂಗಾವತಿಯಲ್ಲಿ ಮಾಧವ ತೀರ್ಥರು ರಾಯರು 2 ಬೃಂದಾವನ ಕಣ್ಣು ಮಠ ಅಂತಲೇ ಆಗಬೇಕಾಗಿದೆ. ಈ ಕಣ್ಣು ಮಠವನ್ನು ಮಾಡಬೇಕು ಅನ್ನೋದು ಮೊನ್ನೆ ದಿವಸ ಒಂದು ಜೀವನ ಪ್ರಚೋದನೆ, ಯಾಕಂದರೆ ಏನೋ ಪ್ರಚೋದನೆ ಆಗಿಬಿಟ್ಟಿದೆ. ಮಹಾಪೂಜೆ ಆಗುವ ಸಂದರ್ಭದಲ್ಲಿ ನನಗೆ ಇದು ಪ್ರಚೋದನೆ ಆಗಿದ್ದೇನೆ. ನಾನು ಹೇಳಿದ್ದೇನೆ.
ನಮ್ಮ ಮಕ್ಕಳಿಂದಾಗಲಿ ನನ್ನಿಂದಾಗಲಿ ಏನು ಸಹಕಾರ ಬೇಕು ಸಂಪೂರ್ಣ ಸಹಕಾರ ಕೊಡ್ತೇನೆ. ನೀವು ಇಲ್ಲಿ ಮಾನವ ತೀರ್ಥರ ಸಂವಿಧಾನ ಆಗಬೇಕು, ರಾಯರಸು ಸಂವಿಧಾನ, ನಾನು ಮಂತ್ರಗಳ ಸಹೋದರ ಎರಡು ಜೊತೆಯಲ್ಲಿ ರಾಯರು ಇದ್ದಾರೆ, ಮಾಧವ ತೀರ್ಥರು ಇದ್ದಾರೆ. ನಮ್ಮ ಅಂತ ತನ್ನ ಶಿಷ್ಯರಿಗೆ ಇದ್ದೀವಿ. ಇಲ್ಲಿ ಎಲ್ಲವೂ ಅಭಿನವ ಸಂಬಂಧವನ್ನು ಹೊಂದಿರತಕ್ಕಂಥ ಊರು ಗಂಗಾವತಿ. ಆದ್ದರಿಂದ ನಾವು ಆದಷ್ಟು ಬೇಗ ಅದಕ್ಕೆ ಚಾಲನೆ ಕೊಟ್ಟು ನಿಮಗೆಲ್ಲ ಶಕ್ತಿ ತುಂಬಿ ಮಾಧವ ತೀರ್ಥರು ವಿಠಲ ಕೃಷ್ಣ ಹನ್ನೊಂದರ ಆಗಬೇಕು. ನೀವೆಲ್ಲರೂ ಕೂಡ ಪ್ರತಿನಿತ್ಯ ಪಾಠ ಪ್ರವಚನ ಈ ಜಾಗದಲ್ಲಿ ನಡೆಯುವಂಥ ಒಂದು ಪ್ರಬುದ್ಧವಾದ ಒಂದು ಕೆಲಸ ಇಲ್ಲಿ ನಿರಂತರವಾಗಿ ನಡೀಲಿ ಅಂತ ನಾನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಅದರಂತೆ ಸಂಕಲ್ಪ ಮಾಡಿದ್ದೇನೆ. ಅದರ ಹಾಗೆ ಅವರಿಗೂ ತಿಳಿಸಿದ್ದೇನೆ. ಇದನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಾನು ಮಾಡಿಸ್ತೇನೆ. ಇವೆಲ್ಲವೂ ಕೂಡ ನಮ್ಮದೇ ಈಗ ಬೆಳ್ಳಿಯ ಪೀಠ ಆಗಬೇಕಾಗಿತ್ತು, ಬೆಳ್ಳಿಯ ಪೀಠ ಆಗಿದೆ. ಅನೇಕ ಕಾರ್ಯಕ್ರಮ ಮತ್ತು ಉಡುಪಿಯಲ್ಲಿ ಒಂದು ಜಾಗ ಆಗಬೇಕು, ಅದಕ್ಕೂ ಪ್ರಯತ್ನ ಆಗ್ತದೆ. ಬೆಂಗಳೂರಿನಲ್ಲಿ ಒಂದು ಜಾಗ ಆಗಬೇಕಾಗ್ತದೆ, ಚಾಮರಾಜಪೇಟೆಯಲ್ಲೂ ಪ್ರಯತ್ನ ನಡೆಸಿದೆ. ಅನೇಕ ರೀತಿಯ ಪ್ರಯತ್ನಗಳು ಸಫಲ ಆಗ್ತಾ ಬಂದಿದೆ. ಇನ್ನೂ ಒಂದು ರತ್ನಕಚಿತ ಬಂಗಾರದ ಮಂಟಪ ಮಾಡಬೇಕು ಅಂತಿದ್ದೇವೆ. ಅದು ಕೂಡ ನಮ್ಮ ಶಿವಳ್ಳಿ ಸ್ಮಾರಕ ಗ್ರಾಮಗಳು, ಶಿವಳ್ಳಿ ಮಹತ್ವ ಗ್ರಾಮಗಳು, ಕೆನರಾ ಅಸೋಸಿಯೇಷನ್, ದೇವರಿಯ ಗ್ರೂಪು, ಹೋಟೆಲ್ ಗ್ರೂಪ್ಗಳು, ಇನ್ನೂ ಅನೇಕ ಜನ ನಮಗೆ ಹುಬ್ಬಳ್ಳಿಯಲ್ಲಿ ಹೊಸದಾಗಿ ಒಂದು ಮರದ ಪೀಠವನ್ನೇ ಮಾಡಿಸಿಕೊಟ್ಟಿದ್ದಾರೆ. ಆ ಪೀಠಕ್ಕೆ ನಾವು ಬಂಗಾರ ಸುವರ್ಣ ರಚಿತ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಅನೇಕ ರೀತಿಯ ಜನರು ನಮಗೆ ಸಹಕಾರ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದರ ಕೆಲಸವಾಗಿ ನಾಡು ಮಾತಾಡಲಿಕ್ಕೆ ಬರುವವರಿದ್ದಾರೆ. ಒಂದು ಸಲ ಮಾತಾಡ್ಕೊಂಡು ಸೌತ್ ಆಫ್ರಿಕಾದವರು ಸೌತ್ ಆಫ್ರಿಕಾದಲ್ಲಿರ್ತಾರೆ. ಅವರು ನಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು ಅಂತ ನಾವು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಅವರು ಎಲ್ಲ ಜನರನ್ನು ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ದೊಡ್ಡ ವ್ಯಕ್ತಿ, ಆ ವ್ಯಕ್ತಿಯಿಂದ ಚೆನ್ನಾಗಿ ಆಗ್ತಾ ಇದೆ. ಅಲ್ಲೇನೂ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಸೌತ್ ಆಫ್ರಿಕಾದಿಂದ ಬರುವವರಿದ್ದಾರೆ. ಬಂದಾಗ ಮತ್ತೆ ಅದಕ್ಕೆ ನಾವು ಮಾತಾಡಿ ಮುಂದುವರಿಸುತ್ತಿದ್ದೇವೆ. ಇದನ್ನೆಲ್ಲರ ಸಹಕಾರ ಕಣ್ಣುಮುಖಕ್ಕೆ ಅತ್ಯಂತ ಅದ್ಭುತವಾದ ಒಂದು ಕೊಡುಗೆ ಈ ಕಾಲದಲ್ಲಿ ನಡೀಬೇಕಾಗಿದೆ. ಈ ಕಾಲದಲ್ಲಿ ನಡೆದು ನಿರಂತರವಾಗಿ ಹೋಗ್ತಾ ಇರೋದು ಬ್ರೇಕ್ ಬೇಕು. ಇದಕ್ಕೆ ನಮಗೆ ಅದಕ್ಕೆ ಏನು ಭದ್ರತೆ ಬೇಕು, ಆ ಭದ್ರತೆಗೋಸ್ಕರ ನಾವೆಲ್ಲ ಪ್ರಯತ್ನ ಪಡ್ತೀವಿ. ನಮ್ಮ ಪ್ರಯತ್ನಕ್ಕೆ ಭಗವಂತ ಮಾಧವ ತೀರ್ಥರು ವಿಠಲ ಕೃಷ್ಣ ಅದಕ್ಕೆ ಸಂಪೂರ್ಣ ಅವರು ಅನುಗ್ರಹ ಮಾಡುತ್ತಿದ್ದಾರೆ, ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ ಈ ಮಠಕ್ಕೆ ಇರಬೇಕು ಅಂತ ಹೇಳಿ ಈ ಅಧಿಕ ಮಾಸದ ಅಧಿಕಕ್ಕೆ ಅಧಿಕಂ ಫಲ ಅಂತ ಹೇಳ್ತಾರಲ್ಲ, ನೀವು ಮಾಡ್ತಕ್ಕಂಥ ಕಾರ್ಯ, ನಾವು ಮಾಡ್ತಕ್ಕಂಥ ಕಾರ್ಯ, ನಮ್ಮ ಸಂಕಲ್ಪ, ನಿಮ್ಮ ಸಂಕಲ್ಪ ಜೊತೆಯಾಗಿ ಪ್ರಾಣ ಸಮಾಜ ಪ್ರಚಾರ ಪರಮಾತ್ಮ ಅಗ್ನಿ